ಮಂಗಳೂರು ಚೆಲುವೆ ಮತ್ತು ಹುಬ್ಬಳ್ಳಿ ಹೈದನ್ನ ಅದ್ದೂರಿ ಮದುವೆ ಇವತ್ತು ನೆರವೇರಿತು. ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ಮತ್ತು ಸೋನಲ್ ಮಂಟೋರೋ ಇವತ್ತು ಅದ್ದೂರಿಯಾಗಿ ಮದುವೆಗೆ ಸಾಕ್ಷಿಯಾದರು. ಗಣ್ಯರು, ರಾಜಕಾರಣಿಗಳು, ಸಿನಿಮಾ ತಾರೆಯರು ಬಂದು ಅವರಿಗೆ ಹರಸಿ ಹಾರೈಸಿದ್ರು. ಏನ್ ಹೇಳಿದ್ರು ಎಲ್ಲರೂ ಬನ್ನಿ ನೋಡೋಣ. ಮದುವೆಯ ಸಂಭ್ರಮ. ಬೆಳಕಿನ ಕವಿತೆ ಸೋನಾಲ್, ಬೆರಗಿಗೆ ಸೋತ ತರುಣ್. ಸೋನಾಲ್ ಜೊತೆ ರಾಬರ್ಟ್ ನಿರ್ದೇಶಕನ ಲವ್ ಸಕ್ಸಸ್. ಯಾರಿಗೆ ಯಾರು ಸೇರಬೇಕು ಅನ್ನೋದು ಸ್ವರ್ಗಲೋಕದಲ್ಲಿಯೇ ನಿಶ್ಚಯವಾಗಿರುತ್ತೆ ಅನ್ನೋ ಹಾಗೆ ನಿರ್ದೇಶಕ ತರುಣ್ ಸುಧೀರ್ ಬಾಳಿಗೆ ಸೋನಾಲ್ ಎಂಬ ಚೆಲುವೆಯ ಎಂಟ್ರಿ ಆಗಿದೆ. ಇಬ್ಬರ ಸಂಬಂಧಕ್ಕೆ ದರ್ಶನ್ ಕೊಂಡಿಯಾಗಿದ್ದಾರೆ. ಅವರೇ ಇಟ್ಟ ದಿನಾಂಕದಲ್ಲಿ ತರುಣ್ ಸೋನಾಲ್ ಮದುವೆ ಅದ್ಧೂರಿಯಾಗಿ ನಡೆದಿದೆ. ಬೆಳಗ್ಗೆ 10:30ರಿಂದ 11:30ರವರೆಗಿನ ಶುಭ ಮುಹೂರ್ತದಲ್ಲಿ ನಿರ್ದೇಶಕ ತರುಣ್ ನಟಿ ಸೋನಾಲ್ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿದ್ದಾರೆ. ಇಬ್ಬರು ಗೋಲ್ಡನ್ ಕಲರ್ ಮದುವೆ ಧಿರಿಸಿನಲ್ಲಿ ಮಿರಮಿರನೆ ಮಿಂಚಿದ್ರು. ಕ್ರಿಶ್ಚಿಯನ್ ಧರ್ಮದಲ್ಲಿ ಜನಿಸಿದ ಸೋನಾಲ್ ಮದುವೆ ಪತಿ ಕಡೆಯ ಸಂಪ್ರದಾಯದಂತೆ ನಡೆದಿದೆ. ಪ್ರೀತಿಸಿದ ಹುಡುಗ ತರುಣ್ ತಾಳಿ ಕಟ್ಟುವ ವೇಳೆ ಸೋನಾಲ್ ಆನಂದ ಭಾಷ್ಪ ಸುರಿಸಿದ್ರು. ರಾಬರ್ಟ್ ಚಿತ್ರದ ಸೆಟ್ನಲ್ಲಿ ಹುಟ್ಟಿದ ಪ್ರೀತಿ ಇದೀಗ ಮದುವೆ ಮಂಟಪದವರೆಗೂ ಕರೆದುಕೊಂಡು ಬಂದಿದೆ. ದರ್ಶನ್ಗೆ ಸಹೋದರಿಯಂತಿದ್ದ ಸೋನಾಲ್ ಜೊತೆಗೆ ಗೆಳೆಯ ತರುಣ್ ಮದುವೆಯನ್ನ ದರ್ಶನ್ನೇ ಮುಂದೆ ನಿಂತು ಮಾಡಿಸ್ಲಿಕ್ಕೆ ಮುಂದಾಗಿದ್ರು. ಆದರೆ ದರ್ಶನ್ ಜೈಲಿನಲ್ಲಿರೋದ್ರಿಂದ ದಂಪತಿಗೆ ದರ್ಶನ್ ಅನುಪಸ್ಥಿತಿ ಕಾಡಿದೆ. ಸ್ಟಾರ್ ಜೋಡಿಯ ಮದುವೆ 2 ದಿನಗಳ ಕಾಲ ಅದ್ಧೂರಿಯಾಗಿ ನೆರವೇರಿದೆ. ಬೆಂಗಳೂರಿನ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆದ ಮದುವೆಗೆ ಸಾವಿರಾರು ಗಣ್ಯರು ಉಪಸ್ಥಿತರಿದ್ದರು. ಥರಥರದ ಭಕ್ಷ್ಯ ಭೋಜನವಿತ್ತು. ಇಬ್ಬರು ಚಿತ್ರರಂಗದಲ್ಲಿ ಹೆಸರು ಮಾಡಿರುವ ಕಲಾವಿದರು. ಹೀಗಾಗಿ ತರುಣ್ ಮದುವೆ ಬೃಹತ್ ತಾರಾ ಮೆರುಗಿಗೆ ಸಾಕ್ಷಿಯಾಯಿತು. ಸಿನಿ ಸ್ಟಾರ್ಸ್ ನವ ಜೋಡಿಗೆ ಶುಭ ಕೋರಿದ್ದಾರೆ. ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಸಂತಾನಾಭಿವೃದ್ಧಿ ಎಲ್ಲನೂ ಭಗವಂತ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಅಂತೇಳಿ ಹಾರೈಸ್ತೀನಿ. ಜೊತೆಲಿರೋರೆಲ್ಲ ಮದುವೆ ಆಗಿದ್ವಿ, ಅವನು ಆಗಿರಲಿಲ್ಲ. ಯಾವಾಗ ತರೋಣ ಮದುವೆ ಅಂದರೆ ಆದಷ್ಟು ಬೇಗ ಅಂತಿದ್ದ. ಒಂದು ಖುಷಿ ಅವ್ನು ಮದುವೆ ಆಗ್ತಿರೋದು. ಆ್ಯಂಡ್ ಇಬ್ರಿಗೂ ಅವ್ರ ತಾಯಿಯವ್ರಿಗೆ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್. ಬೇಗ ಮಗ ಮದುವೆ ಆಗಲಿ ಅಂತಿದ್ರು. ಹೊಸ ಬದುಕಿಗೆ ಕಾಲಿಡ್ತಾ ಇರೋವಂಥ ತರುಣ್ ಸೋನಲ್ ಅವ್ರಿಗೆ ಇಬ್ರಿಗೂ ಒಳ್ಳೆಯದಾಗಲಿ. ಈ ಕ್ಷಣಕ್ಕೋಸ್ಕರ, ಈ ದಿವಸಕ್ಕೋಸ್ಕರ ನಮ್ಮ ಇಡೀ ಕುಟುಂಬ, ಸ್ನೇಹಿತ ವರ್ಗ ಕಾಯ್ತಾ ಇದ್ದಿದ್ದು. ಬಹಳ ವರ್ಷಗಳಿಂದ ಇದೊಂದು ಮನೆಯಲ್ಲಿ ಆಗಬೇಕಾದಂಥ ಒಂದು ಕಾರ್ಯಕ್ರಮ. ತರುಣ್ ಅವರು ಮತ್ತು ಸೋನಾಲ್ ಅವರ ಈ ಒಂದು ಮದುವೆಯ ಸಂಭ್ರಮ, ಇಲ್ಲಿಂದ ಅವರು ಒಂದು ಹೊಸ ಬದುಕನ್ನು ಶುರು ಮಾಡ್ತಾ ಇದ್ದಾರೆ ಅಂತ ಅನ್ನೋವಂಥದ್ದು. ತರುಣ್ ಹಾಗೂ ಸೋನಲ್ಗೂ, ಇಡೀ ಕುಟುಂಬಕ್ಕೆ, ಇಡೀ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ಒಳ್ಳೆಯದಾಗಲಿ. ನಾವು ಆ್ಯಸ್ ಅ ಫ್ರೆಂಡ್ಸು, ಆಮೇಲೆ ನೀವು ಮೀಡಿಯಾ ಆಗಿರಲಿ, ಎಂಟೈರ್ ಇಂಡಸ್ಟ್ರಿ ಎಲ್ಲರೂ ಬಂದಿದ್ದೀವಿ ಅವ್ರನ್ನ ವಿಶ್ ಮಾಡೋಕ್ಕೆ. ತುಂಬ ಖುಷಿ ಆಗ್ತಿದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ದಿವಂಗತ ಖಳನಟ ಸುಧೀರ್ ಪುತ್ರ ತರುಣ್ ಸುಧೀರ್ ನಟನಾಗಿ ಎಂಟ್ರಿ ಕೊಟ್ಟರೂ ನಟನೆ ಕೈ ಹಿಡಿಲಿಲ್ಲ. ಸ್ವಂತ ಪರಿಶ್ರಮದಿಂದ ಡೈರೆಕ್ಟರ್ ಕ್ಯಾಪ್ ತೊಟ್ಟು ತರುಣ್ಗೆ ಅದೃಷ್ಟದ ಬಾಗಿಲು ತೆರೆಯಿತು. ನಿರ್ದೇಶನದಲ್ಲಿ ತರುಣ್ ಮುಟ್ಟಿದ್ದೆಲ್ಲ ಚಿನ್ನ. ಕಾಟೇರ ಚಿತ್ರದ ಬಳಿಕ ತರುಣ್ ಸ್ಟಾರ್ ಡೈರೆಕ್ಟರ್ ಆಗಿದ್ದಾರೆ. ಇನ್ನು ಸೋನಾಲ್ ಕೂಡ ಪಂಚತಂತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ತುಳುನಾಡಿನ ಚೆಲುವೆ. ಗಾಡ್ ಫಾದರ್ ಇಲ್ಲದೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಮಿಂಚಿರುವ ಪ್ರತಿಭಾನ್ವಿತೆ ಇದೀಗ ನಿರ್ದೇಶಕರ ಜೊತೆಗೆ ಸಪ್ತಪದಿ ತುಳಿದಿದ್ದಾರೆ. ಅಮ್ಮಗೊಂದು ಆಸೆ ಇತ್ತು. ನಾವು ಒಂದು ಗಣೇಶ್ ಸರ್ ಒಂದು ಇಂಟರ್ವ್ಯೂಲ್ ನೋಡಿದಾಗ ಗೊತ್ತಾಯ್ತು, ಅಮ್ಮ ಮನಸ್ಸಿನ ಮಾತು ಭಾಳ ಭಾವುಕರಾಗಿ ಆಡಿದ್ರು. ಅವತ್ತಿಂದ ಇವ್ನು ಮದುವೆ ಮಾಡ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ. ಅವನಿಗೆ ಭಾಳ ಕಾಟ ಕೊಡ್ತಿದ್ವಿ ನಾವು ತರುಣ್ಗೆ. ನಾನು ದಯಣ್ಣ ಲೇ ತಮ್ಮ, ನಾವು ನೋಡಮ್ಮ ನೀವು ನೋಡೋ ಮೇಡಲ್ಲೇ ಅಂತಂದು. ಅವ ಒಂದೇ ಮಾತಣ್ಣ, ಅಣ್ಣ ಚಿಂತೆ ಮಾಡಬೇಡಣ್ಣ ಅಂತ ಹೇಳ್ದ. ಫೋನಲ್ಲ ಒಳ್ಳೆ ಹುಡುಗಿನೇ ನಮಗೆ ಇವತ್ತು ಸಿಕ್ಕಿದಾಳೆ. ಭಾಳ ಖುಷಿ ಅದು. ಇಬ್ಬರು ಒಳ್ಳೆ ಜೋಡಿ ಇದೆ. ಮತ್ತು ಆ ಹುಡುಗಿನೂ ಭಾಳ ಹಂಬಲ್, ಭಾಳ ಪ್ರೀತಿ ತೋರಿಸ್ತಾಳೆ ಅಮ್ಮಗೆ. ಹಂಗಾಗಿ ಭಾಳ ಖುಷಿ ಆಗ್ತದೆ. 2 ದಿನಗಳ ಅದ್ಧೂರಿ ಕಲ್ಯಾಣೋತ್ಸವದಲ್ಲಿ ತರುಣ್ ಸೋನಾಲ್ ಮದುವೆ ಆರತಕ್ಷತೆಗೊಂದು ಥೀಮ್, ಮುಹೂರ್ತಕ್ಕೊಂದು ಥೀಮ್ ಒಂದರಂತೆ ಗಮನ ಸೆಳೆಯಿತು. ಆರತಕ್ಷತೆಯಲ್ಲಿ ಅವಾರ್ಡ್ ಸೆರೆಮನಿ ಥೀಮ್ ಇತ್ತು. ಮುಹೂರ್ತಕ್ಕೆ ಸಂಪೂರ್ಣ ಕರ್ನಾಟಕದ ಸಾಂಪ್ರದಾಯಿಕ ಮದುವೆ ಶೈಲಿಯಲ್ಲಿಯೇ ಸಿಂಗರಿಸಲಾಗಿತ್ತು. ಇನ್ನು ಮದುವೆ ಮನೆಗೆ ವಧುವಿನ ಎಂಟ್ರಿಯಲ್ಲೂ ಕೂಡ ವಿನೂತನ ಸೊಬಗಿತ್ತು. ಸೋನಾಲ್ ಸಂಬಂಧಿಗಳು ಮನೆ ಮಗಳನ್ನ ತರುಣ್ಗೆ ಧಾರೆ ಎರೆದುಕೊಟ್ರು. ಇನ್ನು ತರುಣ್ ಸಹೋದರ ನಂದಕಿಶೋರ್ ದಂಪತಿ ಮನೆಗೆ ಸೊಸೆಯನ್ನ ಬರಮಾಡಿಕೊಂಡ್ರು. ಇನ್ನು ತಮ್ಮ ಮದುವೆಯ ಬಗ್ಗೆ ನವಜೋಡಿ ಸಂತಸವನ್ನ ಹಂಚಿಕೊಂಡಿದೆ. ಇವತ್ತಿನ ಒಂದು ಹೊಸ ಜೀವನ, ಹೊಸ ಹುರುಪಿದೆ ನನಗೆ. ಗಾಟ್ ದಿ ಬೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್, ಸೋನಲ್ ಅವರು ನನಗೆ. ಸೊ ಇಷ್ಟು ದಿವಸ ನಾನು ಕಾದಿದ್ದಕ್ಕೂ ಐ ಥಿಂಕ್ ಗಾಡ್ ಹಸ್ ಬೀನ್ ವೆರಿ ಕೈಂಡ್. ನಮ್ಮ ಚಿತ್ರರಂಗನೇ ಒಂದು ಫ್ಯಾಮಿಲಿ ಥರ ಅಂತಲೇ ಹೇಳ್ತೀವಿ.
ಸೊ ಹಾಗೆ ಒಂದು ತಮ್ಮನ ಥರನೋ, ಒಂದು ಮಗನ ಥರನೋ, ಒಂದು ಫ್ರೆಂಡ್ ಥರನೋ ಎಲ್ಲ ಒಂದು ಎಮೋಷನ್ ಇಟ್ಕೊಂಡು ಎಷ್ಟೊಂದು ಜನ ಬ್ಲೆಸ್ ಮಾಡೋದ್ರು. ಒಂದು ಫ್ಯಾಮಿಲಿ ಫಂಕ್ಷನ್ ನಡೀತಾ ಇದೆ ಅನ್ನೋದೇ ಒಂದು ಫೀಲಿಂಗು. ಹೊಸ ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅವರು ನಮ್ಮ ಲೈಫಲ್ಲಿ ಒಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ. ಅದೇ ಮದುವೆ ಆದಮೇಲೆ ವಿಲ್ ಗೋ ಟೇಕ್ ಬ್ಲೆಸ್ಸಿಂಗ್ಸ್ ಅವ್ರ ಆಚೆ ಬಂದು ಇಲ್ಲಿ ನಮಗೆ ಒಳ್ಳೆ ದಿನ. ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಡೇಟ್ಸ್ ಅಲ್ವಾ. ಇಟ್ಸ್ ವೆರಿ ಸ್ಪೆಷಲ್. ನೀವು ಬಾರ್ನ್ ಆಗಿರೋ ದಿನಾನೇ ಯು ಆರ್ ಸ್ಟಾರ್ಟಿಂಗ್ ಎನಾದರ್ ಚಾಪ್ಟರ್ ಆಫ್ ಯುವರ್ ಲೈಫ್ ಅಂದರೆ ಇಟ್ ವಿಲ್ ಬಿ ಬ್ಯೂಟಿಫುಲ್ ಅಂತ. ಒಟ್ನಲ್ಲಿ ಮತ್ತೊಂದು ತಾರಾ ಜೋಡಿಯ ಸಂಭ್ರಮ